ನಮಸ್ಕಾರ ಸ್ನೇಹಿತರೆ. 3 ತಿಂಗಳ ಪಿಂಚಣಿ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಹೌದು, ಈ ಪಿಂಚಣಿ ಯೋಜನೆಯಲ್ಲಿ ಸಾಕಷ್ಟು ಕಂತುಗಳನ್ನ ಸರ್ಕಾರ ಪೆಂಡಿಂಗ್ ಉಳಿಸ್ತಾನೆ ಇದೆ. ಯಾವಾಗಾದ್ರೂ ಕ್ಲಿಯರ್ ಮಾಡುತ್ತೆ. ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ನೋಡ್ತಾನೆ ಇದ್ದೀವಿ. ಸೊ ಪ್ರತಿಯೊಂದು ಕಂತಿನಲ್ಲಿ ಪೆಂಡಿಂಗ್ ಉಳಿಯೋದು, ಹಣವನ್ನ ತಡಮಾಡಿ ಹಾಕೋದು, ಹೀಗಾಗಿ ಅಂಗವಿಕಲರು, ಪಿಂಚಣಿದಾರರು ಒಟ್ಟಾರೆಯಾಗಿ ಅಂದ್ರೆ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅಂಗವಿಕಲರು ಎಲ್ಲರೂ ಕೂಡ ಸಂಕಷ್ಟಕ್ಕೀಡಾಕಿದ್ದಾರೆ. ಸರಿಯಾದ ಸಮಯಕ್ಕೆ ದುಡ್ಡು ಮೊದಲು ಜಮಾ ಆಗ್ತಾ ಇತ್ತು. ಆದರೆ ಈಗೇನಾಗಿದೆ, ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಲೇಬೇಕು ಅನ್ನುವಂತಹ ಒಂದು ಆಕ್ರೋಶಗಳು ಹೊರ ಹಾಕ್ತಾ ಇದ್ರು. ಸೊ ಹಾಗಾದ್ರೆ ಬನ್ನಿ, ನಿಮ್ಮ ಖಾತೆಗಳಿಗೆ ಬರ್ತಿದೆ ಒಟ್ಟು ಹಣ. ಸೊ ಇದೇ ಒಂದು ಚೆಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗತ್ತೆ. ಹಾಗಾದ್ರೆ ಯಾವ ಯಾವ ತಿಂಗಳ ಹಣ? ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳ ಹಣ. ಹಾಗಾದ್ರೆ ಈ 3 ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಬನ್ನಿ, ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಕ್ಲಿಯರಿಟಿ ಪಡ್ಕೊಳ್ಳಿ. ಸ್ನೇಹಿತರೆ, ಈ ವಿಷಯದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡೋದಾದ್ರೆ, ಕಳೆದ 2-3 ತಿಂಗಳು ಅಷ್ಟೇ ಅಲ್ಲ, ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಪಿಂಚಣಿ ಯೋಜನೆಯಲ್ಲಿ ದುಡ್ಡು ತಡ ಆಗಿನೇ ಬರ್ತಾ ಇದೆ. ಯಾಕೆ? ಇದಕ್ಕೆಲ್ಲ ಕಾರಣ ಏನು ಅಂದರೆ ಗ್ಯಾರಂಟಿ ಯೋಜನೆಗಳು. ಸೊ ಹೌದು, ಅದರಲ್ಲಿ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಹೆಚ್ಚಾಗುತ್ತೆ. ಅದರಲ್ಲಿ ಸುಮಾರು 30,000 ಕೋಟಿಯಷ್ಟು ದುಡ್ಡು ಪ್ರತಿಯೊಂದು ವರ್ಷಕ್ಕೂ ಕೂಡ ದುಡ್ಡು ಬೇಕಾಗುತ್ತೆ. ಪ್ರತಿಯೊಂದು ಕಂತಿಗೆ 2,500 ಕೋಟಿಯಷ್ಟು ದುಡ್ಡು ಖರ್ಚು ವೆಚ್ಚ ಆಗುತ್ತೆ. ಹೀಗಾದರೆ ಸರ್ಕಾರದ ಬಳಿ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ? ಸರ್ಕಾರದ ಬೆಲೆ ಏರಿಕೆ ಜೊತೆಗೆ ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರ. ಸೊ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಸಾಲ ಹೆಚ್ಚಾಗಿದೆ, ಜೊತೆಗೆ ಬೆಲೆಗಳ ಏರಿಕೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿದೆ. ಇದೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ, ನಾನೇನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಜೊತೆಗೆ ಕಾಗದ ಪತ್ರಗಳು ವಿಧಾನಸೌಧಗಳಲ್ಲಿ ಹೋದರೆ, ಜೊತೆಗೆ ಈಗ ಮೆಟ್ರೋನಲ್ಲಿ ಹೋದರೆ ಟ್ರೈನ್ ಟಿಕೆಟ್, ಜೊತೆಗೆ ಬಸ್ಗಳಲ್ಲಿ ಹೋದರೆ ಪುರುಷರಿಗೆ 100ಕ್ಕೆ 15 ರೂಪಾಯಿ ಏರಿಕೆ, ಹೀಗೆ ನಾನಾ ರೀತಿಯಲ್ಲಿ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು. ನಮ್ಮಿಂದ ನಮಗೆ ದುಡ್ಡು ಕೊಡ್ತಾ ಇದ್ದಾರೆ, BJP ನಾಯಕರು ಈ ರೀತಿ ಟೀಕಿಸ್ತಾ ಇದ್ದಾರೆ. ಸೊ ಹಾಗಾದರೆ ಈ ಪಿಂಚಣಿ ಯೋಜನೆ ಯಾವಾಗಾದರೂ ಸರಿಯಾಗಿ ಬರೋದು ಅಂತ ನೀವು ಪ್ರಶ್ನಿಸಬಹುದು. ಪಿಂಚಣಿ ಯೋಜನೆ ಸರಿಯಾಗಿ ಬರಲೇಬೇಕು ಮತ್ತು ಇದು ಶಾಶ್ವತ ಯೋಜನೆ. ಗ್ಯಾರಂಟಿ ಯೋಜನೆಗಳು ಹೇಗೆ ಅಂದರೆ, ಈ ಪಕ್ಷ ಇದೆ, ನಾಳೆ ಮತ್ತೊಂದು ಪಕ್ಷ ಬರುತ್ತೆ, ಅವರು ಬೇರೆ ಸ್ಕೀಮ್ ತರ್ತಾರೆ, ಅದು ಅವರ ಜೊತೆಗೇನೆ ಹೊಟ್ಟೋಗುತ್ತೆ, ಮತ್ತೊಂದು ಪಕ್ಷ ಬರುತ್ತೆ, ಆವಾಗ ಮತ್ತೊಂದು ಸ್ಕೀಮ್ ತರ್ತಾರೆ. ಆದರೆ ಈ ಪಿಂಚಣಿ ಯೋಜನೆ ಏನಿದೆ, ಇದು ಶಾಶ್ವತ ಯೋಜನೆ. ಯಾವುದೇ ಪಕ್ಷ ಬಂದಿದ್ರೂ ಸಹಿತ ಈ ಪಿಂಚಣಿ ಯೋಜನೆಯನ್ನು ಕೊಡಲೇಬೇಕಾಗಿರ್ತಕ್ಕಂಥದ್ದು ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ಮಹಿಳೆಯರಿಗೆ ಇದು ಕೊಡಲೇಬೇಕಾದಂತಹ ಒಂದು ಯೋಜನೆ. ಸೊ ಯಾವ ಪಕ್ಷ ಬಂದರೂ, ಯಾವ ಗ್ಯಾರಂಟಿ ಯೋಜನೆಗಳು ಬಂದರೂ ಕೊಡಲೇಬೇಕು. ಮೊದಲು ಹೇಗೆ ಜಮಾ ಆಗ್ತಾ ಇತ್ತು ದುಡ್ಡು ಅಂದರೆ, ಈಗ ಮೇ ಪ್ರಾರಂಭವಾಯಿತು, ಮೇ ತಿಂಗಳು 1ನೇ ತಾರೀಕು ಹಿಡ್ಕೊಂಡು ಮೇ 5ನೇ ತಾರೀಕು ಒಳಗಾಗಿ ಮೇ ತಿಂಗಳ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಜೊತೆಗೆ ಜೂನ್ ತಿಂಗಳು ಪ್ರಾರಂಭವಾಯಿತು ಅಂದರೆ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ಜೂನ್ ತಿಂಗಳದ್ದು ಕ್ಲಿಯರ್ ಆಗ್ತಾ ಇತ್ತು. ಹೀಗೆ ಆ ತಿಂಗಳ ಹಣ ಅದೇ ತಿಂಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದುಬಿಟ್ವೋ ಆವಾಗಿನಿಂದಲೂ ಕೂಡ ದುಡ್ಡು ಬರೋದು ಡಿಲೇ ಆಗ್ತಾ ಇದೆ. ಆದರೆ ದುಡ್ಡನ್ನು ಕೊಡುತ್ತಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ತಡ ಮಾಡಿದ್ರೂ ಸಹಿತ ಎಲ್ಲವೂ ಕಂತುಗಳನ್ನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಅಂತೂ ಸರ್ಕಾರ ಮಾಡ್ತಾ ಇದೆ. ಅದನ್ನು ಈಗ ಮತ್ತೆ ರಿಪೀಟ್ ಮಾಡ್ತಾ ಇದೆ. ಯಾಕಂದರೆ ಈಗ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಎಲ್ಲವೂ ಕೂಡ ಕ್ಲಿಯರ್ ಮಾಡಿಬಿಟ್ರೆ ಮತ್ತೆ 1-2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರು ನಡೆಯುತ್ತೆ. ಆದರೆ ಹೀಗಾಗಿ ಈಗ ಸದ್ಯಕ್ಕೆ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ಗಮನಿಸೋದಾದರೆ, ಈಗ ಮೊನ್ನೆ ತಾನೇ ಫೆಬ್ರವರಿ ತಿಂಗಳ ಹಣ ಕ್ಲಿಯರ್ ಆಗಿರ್ತಕ್ಕಂಥದ್ದು, ಈಗ ಮಾರ್ಚ್, ಏಪ್ರಿಲ್ ಹಾಗೂ ಮೇ ತಿಂಗಳ ಹಣ. ಸೊ ಈ 3 ತಿಂಗಳ ಪಿಂಚಣಿ ಹಣವನ್ನು ಸರ್ಕಾರ ಸರಿಯಾಗಿ ಕೊಟ್ಟಿಲ್ಲ. ಅದರಲ್ಲಿ ಮಾರ್ಚ್ ತಿಂಗಳದ್ದು ಕೆಲವೊಂದಿಷ್ಟು ಜನರಿಗೆ ಜಮಾ ಆದರೆ ಇನ್ನೂ ಬಹಳಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಹೀಗಾಗಿ ಈ 3 ತಿಂಗಳ ಹಣವನ್ನು ಆದಷ್ಟು ಕ್ಲಿಯರ್ ಆಗಿ ಜಮಾ ಮಾಡಬೇಕಾಗಿದೆ. ಸೊ ಲಕ್ಷಾಂತರ ಫಲಾನುಭವಿಗಳು ಈ ಪಿಂಚಣಿಗಾಗಿ ಕಾಯ್ತಾ ಇದ್ದಾರೆ. ಅದರಲ್ಲಿ ಸರ್ಕಾರ ವೆರಿಫಿಕೇಷನ್ ಮೇಲೆ ವೆರಿಫಿಕೇಷನ್ ಮಾಡಿ ಲಕ್ಷಾಂತರ ಫಲಾನುಭವಿಗಳನ್ನು ಹೊರ ಕೂಡ ಇಟ್ಟಿದೆ. ಅದಕ್ಕೆ ಸರ್ಕಾರ ಈಗ ಒಂದು ವಿಷಯವನ್ನು ಕೂಡ ತಿಳಿಸಿದೆ. ಯಾರು ಎಲಿಜಿಬಿಲಿಟಿ ಇದೀರಿ, ನಾವು ನಿಮ್ಮನ್ನು ತೆಗೆದಾಕಿದ್ರೆ ಅಥವಾ ನಿಮಗೆ ದುಡ್ಡು ಬರ್ತಾ ಇಲ್ಲ ಕಳೆದ 3-4 ತಿಂಗಳಿನಿಂದ ಅಂದರೆ, ನೀವು ನಿಮ್ಮ ಲೈಫ್ ಸರ್ಟಿಫಿಕೇಟ್, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು ನೀವು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕ್ಗೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳ ಹತ್ರ ನಿಮ್ಮ ಜೀವಿತ ಪ್ರಮಾಣ ಪತ್ರ, ಲೈಫ್ ಸರ್ಟಿಫಿಕೇಟನ್ನು ಕೊಡಿ, ನಾವು ಮತ್ತೆ ನಿಮಗೆ ರಿಪೀಟ್ ಆಗಿ ದುಡ್ಡನ್ನು ಜಮಾ ಮಾಡ್ತೀವಿ. ಇಲ್ಲ ಅಂದರೆ ನಾವು ದುಡ್ಡನ್ನು ಜಮಾ ಮಾಡಲಿಕ್ಕಾಗೋದಿಲ್ಲ, ನೀವು ಎಲಿಜಿಬಲ್ ಇಲ್ಲದಿದ್ದರೂ ಅಥವಾ ಇದ್ದರೂ. ಇನ್ನು ಯಾಕೆ ಈ ರೀತಿ ಅಂದರೆ, ಲಕ್ಷಾಂತರ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿರೋದಾಗಿರಲಿ,
ಅಥವಾ ಎಲಿಜಿಬಲ್ ಇಲ್ಲದಿಂತರೂ ಆ ದುಡ್ಡನ್ನು ಪಡ್ಕೊಳ್ಳೋದಾಗಿರಲಿ, ಇನ್ನು ತೀರಿ ಹೋಗಿರ್ತಾರೆ ಆದರೂ ಸಹಿತ ಅವರ ಕುಟುಂಬಸ್ಥರು ಮರಣ ಪ್ರಮಾಣ ಪತ್ರವನ್ನು ತೆಗೆಸದೆ ಆದರೂ ಸಹಿತ ಅವರ ಒಂದು ಕುಟುಂಬಸ್ಥರು ದುಡ್ಡನ್ನು ಜಮಾ ಮಾಡಿಕೊಂಡು ಬ್ಯಾಂಕ್ನಲ್ಲಿರ್ತಕ್ಕಂತಹ ದುಡ್ಡನ್ನು ಫೋನ್ಪೇ ಅಥವಾ ATMನ ಮುಖಾಂತರ ದುಡ್ಡನ್ನು ಬಳಕೆ ಮಾಡಿಕೊಳ್ಳೋದು, ಈ ರೀತಿ ಸಾಕಷ್ಟು ಕಡೆ ನಡೀತಾ ಇದೆ. ಹೀಗಾಗಿ ಸರ್ಕಾರ ವೆರಿಫಿಕೇಶನ್ ಮಾಡಿ ಲಕ್ಷಾಂತರ ಫಲಾನುಭವಿಗಳನ್ನು ಅನುಮಾನ ಬಂದರೂ ಸಹಿತ ತೆಗೆದುಹಾಕಿದೆ. ಸೊ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಜೀವಿತ ಪ್ರಮಾಣ ಪತ್ರ ಯಾಕೆ ಕೊಡಬೇಕಂದ್ರೆ ಇದೇ ಕಾರಣಕ್ಕಾಗಿ ನೀವು ಬದುಕಿದ್ದೀರಾ ಅಂತ ಸರ್ಕಾರಕ್ಕೆ ಕನ್ಫರ್ಮ್ ಆಗುತ್ತೆ. ಇನ್ನು ಈ 3 ತಿಂಗಳ ಹಣ ಬರ್ತಾ ಇದೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. 3 ತಿಂಗಳಂದರೆ ಒಮ್ಮೆಲೆ ಅಲ್ಲ, ಈಗ ಮೊದಲು ಮಾರ್ಚ್ ತಿಂಗಳದ್ದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಾರ್ಚ್ ತಿಂಗಳದ್ದು ಬರ್ತಾ ಇದೆಯಾ, ನಿಮ್ಮ ಅಕೌಂಟಿಗೆ ಬಂದಿದೆಯಾ, ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಆದಷ್ಟು ಈ ಎಲ್ಲ ವಿಷಯವನ್ನು ಪಿಂಚಣಿದಾರರಿಗೆ ಶೇರ್ ಮಾಡಿ.